ಅಲ್ಲ ಸ್ವಾಮಿ, ನನಗೆ ಒಂದೇ ಒಂದು ಡೌಟ್ ಬಂದಿದೆ ಇವಾಗ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಎಲ್ಲಾನು ಕ್ಯೂ ಆರ್ ಕೋಡ್ ಸ್ಕ್ಯಾನರ್, UPI, ಭಾರತ್ ಪೇ, ಫೋನ್ ಪೇ, ಗೂಗಲ್ ಪೇ, ಎಲ್ಲ ಪೇಮೆಂಟ್ ನೀವು ಯಾವ್ದಾದ್ರು ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಇಲ್ಲಾಂದ್ರೆ ನಾವು ಯೂಸ್ ಮಾಡ್ತಾ ಇದೀವಿ ಏನಾದ್ರೂ ಅನ್ಕೋಬಹುದು ನೀವು. ಆದ್ರೆ ನೋಡಿ, ಇವಾಗ ದೇವಸ್ಥಾನದಲ್ಲಿ ಹೋದ್ರು ಕೂಡ ಅಲ್ಲಿ UPI ಒಂದು QR ಕೋಡ್ ಇರುತ್ತೆ. ಎಲ್ಲ ನಾವು ಆರಾಮ ಹೋಗ್ಬಿಟ್ಟು ಇವಾಗ ಉಂಡಿಯಲ್ಲಿ ಕಾಸು ಹಾಕೋದು ಬೇಕಾಗಿಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿ ಬಂದ್ಬಿಡ್ತೀವಿ. ಈ ಭಿಕ್ಷಕರು ಇರ್ತಾರೆ ನೋಡಲ್ಲ, ಬೆಗ್ಗರ್ಸು, ಅವರಿಗೆ ಯಾವುದೇ ಒಂದು QR ಕೋಡು ಸ್ಕ್ಯಾನರು ಇದುವರೆಗೂ ನಾನು ಅಂದ್ರೆ ಕಂಡು ಬಂದಿಲ್ಲ ನನಗೆ, ನಾನು ನೋಡಿಲ್ಲ. ಎಷ್ಟೋ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ, ಯಾವ್ದೋ ದೇವಸ್ಥಾನ ಹೋಗ್ತೀವಿ, ಇವಾಗಲೂ ಕೂಡ ಅವರಿಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಏನು ಅವರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಾನ, ಇಲ್ಲ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಂತಾನ, ಇಲ್ಲ ಅವರಿಗೆ ಬ್ಯಾಂಕ್ ಅಕೌಂಟ್ ಮಾಡಕ್ ಆಗಲ್ಲ ಅಂತಾನ, ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೇನಾದ್ರೂ ಇದು ಅರ್ಥ ಆದ್ರೆ, ಏನಕ್ಕೆ ಅವ್ರಿಗೆ ಸ್ಕ್ಯಾನರ್ ಕೊಟ್ಟಿಲ್ಲ, ಅವ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಲ್ಲ ಅಂತ ನಿಮಗೆ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ.